ಅವರು ಈಗ ಭಾಳ ದಿನದಿಂದ ಕಳೆದ 5 ವರ್ಷ ಸರ್ಕಾರದಿಂದಲೂ ಅವ್ರ ಪಕ್ಷದಲ್ಲಿ ಈ ಥರ ಆಂತರಿಕ ನಡೀತಾ ಇದೆ. ಅವ್ರ ಪಕ್ಷದ ವಿಚಾರ ಅವರು ತಗೊಂಡಿದ್ದಾರೆ. ನಾವೇನು ಕಾಮೆಂಟ್ ಮಾಡೋಕ್ಕಾಗುತ್ತೆ? ಆಯಿತು, ನಮ್ಮ ಪಕ್ಷನೂ ಯಾರು ಆ ಥರದ ಅತಿರೇಕಕ್ಕೆ ಹೋದಾಗ ಎಲ್ಲ ಪಕ್ಷದಲ್ಲೂ ಸಹ ಒಂದು ಶಿಸ್ತಿನ ಕ್ರಮ ತಗೊಳ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಪಕ್ಷದಲ್ಲಿ ಬಹುಶಃ ಆ ಮಟ್ಟಕ್ಕೆ ಬಿ ಜೆ ಪಿನಲ್ಲಿ ನಡೆದಂಥ ಆಂತರಿಕ ಕಿತ್ತಾಡ್ದಷ್ಟು ಏನಿಲ್ಲ ಅಂತ ಅನ್ಕೊಂಡು ಅದು ಹೇಳಿದಿರಲ್ಲ. ನೀಟ್ರಾಪ್ ವಿಚಾರ ಚರ್ಚೆ ಆಗಿದೆ. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಕಂಪ್ಲೇಂಟನ್ನು ಈಗ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಅದು ರೆಫರ್ ಆಗಿದೆ. ಅದೇನಾಗುತ್ತೆ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದರ ಕಡೆ ಗಮನ ಹರಿಸ್ತಾರೆ. ಏನೇನು ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅದನ್ನು ನೋಡ್ತಾರೆ ಪೂರ್ತಿ. ಈಗ ಯಾವ ಮಂತ್ರಿ ಆದರೆ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ ಏನು JDS ಸೇರ್ಕೋತಾರೆ? ಏನೇನು ಕೇಳ್ತಾರಲ್ಲಪ್ಪ. ನಥಿಂಗ್. ಸತೀಶ್ ಜಾರಕಿಹೊಳಿ ಅವರು 100% ಕಾಂಗ್ರೆಸ್ಸಿನ ಸೀನಿಯರ್ ಲೀಡ್ರು. ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ. ಅಷ್ಟೇ. ಅದನ್ನು ಯಾಕೆ ನಾವು ಹೆಚ್ಚು ನಿಮ್ಗೆ ಬೇರೆ ಯಾವುದು ಸೀರಿಯಸ್ ಇಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.